ಈ ದಿನ ನಾವು ಸೆಂಟ್ ಜಾನ್ ಆಫ್ ಗಾಡ್ ಅವರ ಬಗ್ಗೆ ಇವತ್ತು ಧ್ಯಾನ ಮಾಡಲಿಕ್ಕಿದ್ದೇವೆ. ಇವರ ಒಂದು ಜನನ ಮತ್ತು ಇವರ ಒಂದು ಜೀವಿತ ಕಾಲವೆಲ್ಲ 1495ರಿಂದ 1550ರವರೆಗೆ ಇವರ ಬಗ್ಗೆ ನಾವು ಇವತ್ತು ಧ್ಯಾನ ಮಾಡಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ದೇವರ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ ವಚನ 1ರಿಂದ 11ರವರೆಗೆ ಏನು ಹೇಳ್ತಾ ಇದೆಯಪ್ಪ ಅಂದರೆ, ಯೇಸುವಿನ ಶೋಧನೆಯ ಕುರಿತು ಇಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿ 40 ದಿವಸಗಳ ಕಾಲ ಉಪವಾಸವಿದ್ದು ಪ್ರಾರ್ಥನೆಯಲ್ಲಿರುವಾಗ ಸೈತಾನನು ಯೇಸು ಕ್ರಿಸ್ತನನ್ನ 3 ರೀತಿಯಾಗಿ ಶೋಧಿಸಲ್ಪಡ್ತಾ ಇದ್ದಾನೆ. ಅದರಲ್ಲಿ ಕೊನೆಯದಾಗಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು. ಯೇಸು ಅವನಿಗೆ, ಸೈತಾನನೇ, ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದಿದೆ ಎಂದು ಹೇಳಿದನು ಎಂಬುದಾಗಿ. ನೋಡ್ರಿ, ಯೇಸು ಕ್ರಿಸ್ತನು ಸೈತಾನನಿಗೆ ನಿನ್ನ ದೇವರಾದ ಕರ್ತನಿಗೆ ಅಡ್ಡ ಬಿದ್ದು ಎಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ದೇವರು ಸೈತಾನನಿಗೆ ಎಚ್ಚರಿಸುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದು ಮಾತ್ರವಲ್ಲದೆ ಈ ಒಂದು ದಿನ ನಾವು ಸೆಂಟ್ ಜಾನ್ ಆಫ್ ಗಾಡ್ ಅವರ ಬಗ್ಗೆ ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಒಂದು ವಚನವನ್ನು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ ವಚನ 35ರಿಂದ 36. ನಾನು ಹಸಿದಿದ್ದೆನು, ನನಗೆ ಊಟಕ್ಕೆ ಕೊಟ್ಟಿರಿ. ನಾನು ಬಾಯಾರಿದೆನು, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ. ಪರದೇಶಿಯಾಗಿದ್ದೆನು, ನನ್ನನ್ನು ಸೇರಿಸಿಕೊಂಡಿರಿ. ಬಟ್ಟೆ ಇಲ್ಲದವನಾಗಿದ್ದೆನು, ನನಗೆ ಉಡುವುದಕ್ಕೆ ಕೊಟ್ಟಿರಿ. ರೋಗದಲ್ಲಿ ಬಿದ್ದೆನು, ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ. ಸೆರೆಮನೆಯಲ್ಲಿದ್ದೆನು, ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವನು ಎಂಬುದಾಗಿ. ಈ ವಚನ ಸೆಂಟ್ ಜಾನ್ ಆಫ್ ಗಾಡ್ ಅವರ ಜೀವಿತಕ್ಕೆ ಬಹಳ ಅನ್ವಯವಾಗುವಂಥ ವಚನ ಇದಾಗಿದೆ. ಸಂತ್ ಜಾನ್ ಆಫ್ ಗಾಡ್ ಅವರ ಒಂದು ತಂದೆ ತಾಯಿ ಅವ್ರಿಗಿಟ್ಟಂಥ ಮೊದಲ ಹೆಸರು ಜೀವೋ ಸಿಡೆಡ್ ಎಂಬುದಾಗಿ. ಇವರು ಮಾರ್ಚ್ 8, 1495ರಲ್ಲಿ ಪೋರ್ಚುಗಲ್ನ ಮಾಂಟೆಮೋರ್ ಒನಾವದಲ್ಲಿ ಇವರು ಜನಿಸ್ತಾರೆ. ಇವರ ತಂದೆಯ ಹೆಸರು ಆಂಡ್ರೆಸ್ ಸಿಡೆಡ್, ತಾಯಿಯ ಹೆಸರು ತೆರೆಸಾ ಡುವಾರ್ಟೆ ಎಂಬುದಾಗಿ. ಇವರ ಒಂದು ಕುಟುಂಬ ಬಹಳ ಸಿರಿವಂತ ಕುಟುಂಬವಾಗಿಯೂ ಮತ್ತು ಸಂಪತ್ತಿನಲ್ಲಿ ಬಹಳ ಅಭಿವೃದ್ಧಿ ಹೊಂದಿದಂಥ ಕುಟುಂಬವಾಗಿ ಇಲ್ಲಿ ಮಾರ್ಪಡ್ತಾ ಇದೆ. ಅದು ಮಾತ್ರವಲ್ಲದೆ ಇವರ ಕುಟುಂಬದಲ್ಲಿ ಧಾರ್ಮಿಕ ನಂಬಿಕೆಯನ್ನ ಬಲವಾಗಿ ಅವರು ಹೆಸರುವಾಸಿಯಾಗಿರ್ತಾರೆ. ಇವರೊಂದು ಕುಟುಂಬ ಯಾವುದಕ್ಕೆ ಹೆಸರುವಾಸಿಯಾಗಿತ್ತಂದ್ರೆ, ಧಾರ್ಮಿಕ ನಂಬಿಕೆಯನ್ನ ಆಚಾರಗಳನ್ನ ಬಲವಾಗಿ ಅದನ್ನ ಮಾಡುವುದರಲ್ಲಿ ಹೆಸರುವಾಸಿಯಾದಂಥ ಇದು ಒಂದು ಕುಟುಂಬವಾಗಿತ್ತು. ಈ ಒಂದು ಸಿರಿವಂತ ಕುಟುಂಬವು, ಸಂಪತ್ತಿನಲ್ಲಿ ಇದ್ದಂಥ ಕುಟುಂಬವು ಅದು ಕುಸಿತಕ್ಕೆ ಒಳಗಾಗ್ತಾ ಇದೆ. ಅವ್ರಿಗಿರುವಂಥ ಎಲ್ಲ ಸಂಪತ್ತು ಒಂದು ಕುಸಿತಕ್ಕೆ ಒಳಗಾಗಿ ಅವರು ಸಾಧಾರಣವಾಗಿ ಜೀವಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಸೆಂಟ್ ಜಾನ್ ಆಫ್ ಗಾಡ್ ಅವರು ತಮ್ಮ 8ನೇ ವಯಸ್ಸಿನಲ್ಲಿ ಅವರು ಅಪಹರಿಸಲ್ಪಡ್ತಾ ಇದ್ದಾರೆ. ಇದು ಉದ್ದೇಶಪೂರ್ವಕವಾಗಿಯೋ ಅಥವಾ ಅದು ಉದ್ದೇಶಪೂರ್ವಕ ಇಲ್ಲದೇನೆ ಇವರನ್ನು ಏನು ಮಾಡ್ತಾರಂದ್ರೆ ತಮ್ಮ 8ನೇ ವಯಸ್ಸಿನಲ್ಲಿ ಅಪಹರಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವರನ್ನು ಅಪಹರಿಸಿ ಎಲ್ಲಿ ಸ್ಪೇನ್ನಲ್ಲಿ ಇವರನ್ನ ಕೈ ಬಿಡಲ್ಪಡ್ತಾ ಇದ್ದಾರೆ. ಇವ್ರನ್ನ ಸ್ಪೇನ್ನಲ್ಲಿ ಕೈ ಬಿಡಲ್ಪಟ್ಟಾಗ ಇವರು ತಮ್ಮ ಕುಟುಂಬವನ್ನ, ಬಂಧುಗಳನ್ನ ಎಲ್ಲರನ್ನ ಬಿಟ್ಟು ಅಲ್ಲಿ ಅನಾಥರಾಗಿ ಅವರಲ್ಲಿ ಕೈ ಬಿಡಲ್ಪಡ್ತಾ ಇದ್ದಾರೆ. ಕೈ ಬಿಡಲ್ಪಡುವಂಥ ಸಮಯದಲ್ಲಿ ಇವರು ಅಲ್ಲಿ ಒಂದು ಚಿಕ್ಕ ಪ್ರಾಯದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಕುರಿ ಕಾಯುವ ಕುರುಬನ ಕೆಲಸವನ್ನ ಅಲ್ಲಿ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನೋಡ್ರಿ, ತಂದೆ ತಾಯಿಗಳನ್ನ ಬಿಟ್ಟು ಇವರನ್ನು ಅಪಹರಿಸಿ ಸ್ಪೇನ್ನಲ್ಲಿ ಬಿಟ್ಟಾಗ ಇವರು ಯಾರೂ ಇಲ್ಲ ಅಲ್ಲಿ. ಇವರು ಕುರಿ ಕಾಯುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಅನೇಕ ಕಷ್ಟಗಳನ್ನ, ಕಣ್ಣೀರುಗಳನ್ನ, ದುಃಖಗಳನ್ನ ಅನುಭವಿಸಿ ಅವರು ಬಹಳ ಕಷ್ಟದಿಂದ ಅಲ್ಲಿ ಜೀವಿಸುವಂಥ ಸಮಯದಲ್ಲಿ ಹಾಗೆ ತಮ್ಮ ಕೆಲಸವನ್ನ, ಕುರಿ ಕಾಯುವ ಕೆಲಸವನ್ನ ಮುಂದುವರಿಸುತ್ತಾ ತನ್ನ ಯೌವನ ಪ್ರಾಯದಲ್ಲಿ ಅಂದರೆ 20ನೇ ವಯಸ್ಸಿನಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಸ್ಪೇನ್ನಲ್ಲಿ ಯುವಕನಾಗಿದ್ದಾಗ ಅವರು ಒಂದು ಸೈನ್ಯಕ್ಕೆ ಸೇರಿಕೊಳ್ತಾರೆ. ಅಲ್ಲಿ ಸೈನಿಕನಾಗಿ ಕನಿಷ್ಠ 10ರಿಂದ 18 ವರ್ಷಗಳ ಕಾಲ
ಅವರು ಉತ್ತಮವಾದಂಥ ಒಂದು ಸೈನ್ಯದ ಸೇವೆಯನ್ನ ಮುಂದುವರಿಸೋದನ್ನ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಏನಾಗ್ತಾ ಇದೆಯಪ್ಪ ಅಂದ್ರೆ ಅಲ್ಲಿ ಕೂಡ ಅವರಿಗೆ ಬಹಳ ಕಷ್ಟಗಳು, ಸಂಕಷ್ಟಗಳು, ಅಲ್ಲಿ ಹೋರಾಟಗಳು, ಮತ್ತೆ ಅದು ಮಾತ್ರವಲ್ಲದೆ ಅಲ್ಲಿ ರೋಮನ್ ಚಕ್ರವರ್ತಿಯ ಚಾರ್ಲ್ಸ್ಗಾಗಿ ಹೋರಾಡ್ತಾರಂತೆ. ಮತ್ತು ಅದು ಮಾತ್ರವಲ್ಲದೆ ಫ್ರೆಂಚ್ ಪಡೆಗಳ ವಿರುದ್ಧವಾಗಿ ಅವರು ಹೋರಾಡ್ತಾರೆ. ತುರ್ಕಿಯರ ವಿರುದ್ಧ ಅವರು ಮತ್ತು ಯುರೋಪಿನರ ವಿವಿಧ ಭಾಗಗಳಲ್ಲಿ ಒಂದು ಹೋರಾಡಿ ಅವರು ಉತ್ತಮವಾದಂಥ ಒಬ್ಬ ಸೈನಿಕ, ಉತ್ತಮವಾದಂಥ ಒಂದು ಸೇವೆಯನ್ನ ಅಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿಯೂ ಕೂಡ ಅವರಿಗೆ ಅನೇಕ ಹೋರಾಟಗಳು, ಯುದ್ಧಗಳು ಮತ್ತೆ ಸಂಕಷ್ಟಗಳು, ಅನೇಕ ತೊಂದರೆಗಳು, ತಾಪತ್ರೆಗಳು ಅಲ್ಲಿ ಬರುವಾಗ ಅವರಲ್ಲಿ ಸಹ ಏನ್ ಮಾಡ್ತಾರೆ ಅಂದ್ರೆ ಬಹಳ ಕಷ್ಟವನ್ನ ಅನುಭವಿಸುವಂತ ವ್ಯಕ್ತಿಯಾಗಿ ಅಲ್ಲಿ ಮಾರ್ಪಡ್ತಾ ಇದ್ದಾರೆ. ಇವರ ತಮ್ಮ ಮುಂದಿನ ಜೀವಿತವನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಅಲ್ಲಿಂದ ಸೈನ್ಯವನ್ನ ಬಂದ ನಂತರ ಇವರು ಬಹಳ ಒಂದು ಕಷ್ಟಕ್ಕೆ, ಸಂಕಷ್ಟಕ್ಕೆ ಒಳಗಾಗ್ಬಿಡ್ತಾರೆ. ಯಾಕಂದ್ರೆ ಇವರು ತಮ್ಮ ಒಂದು ಕುಟುಂಬವನ್ನು ಬಿಟ್ಟು ಬಂದು ಒಬ್ಬಂಟಿಗರಾಗಿ ತಮ್ಮ ಕಾರ್ಯಗಳನ್ನ ಮಾಡುವಾಗ ಅನೇಕ ರೀತಿಯಾದಂಥ ಕಷ್ಟ ಕಾರ್ಪಣ್ಯಗಳಿಗೆ ಇವರು ಏನಾಗ್ತಾರಪ್ಪ ಅಂದ್ರೆ ಒಳಗಾಗ್ಬಿಡ್ತಾರೆ. ಹಾಗಾಗಿ ಇವರ ಜೀವನದಲ್ಲಿ ಇವರು ಕುಸಿದೋಗ್ಬಿಟ್ಟಿರ್ತಾರೆ. ಮತ್ತೆ ಗೊಂದಲಕ್ಕೆ, ಬಿಕ್ಕಟ್ಟಾದ ಒಂದು ಜೀವಿತಕ್ಕೆ ಇವರು ಜಿಗುಪ್ಸೆಯಲ್ಲಿ ಏನಾಗ್ಬಿಟ್ಟಿರ್ತಾರೆ ಅಂದ್ರೆ ಒಂದು ಒಳಗಾಗ್ಬಿಟ್ಟಿರ್ತಾರೆ. ಯಾರು? ಸೆಂಟ್ ಜಾನ್ ಆಫ್ ಗಾಡ್ ಅವರು. ಇವರು ಈ ರೀತಿ ಇರುವಂತ ಸಮಯದಲ್ಲಿ ಒಬ್ಬ ದೇವ ಸೇವಕರು ಇವರಿಗೆ ಅವಿಲಾದ ಸೆಂಟ್ ಜಾನ್ ಎಂಬುವರು ಏನ್ ಮಾಡ್ತಾರೆ ಅಂದ್ರೆ ಇವರಿಗೆ ಧರ್ಮೋಪದೇಶಕರಾಗಿ ಇವರಿಗೆ ಶುಭ ಸಂದೇಶವನ್ನ ಸಾರ್ತಾರೆ. ದೇವರ ವಾಕ್ಯವನ್ನ ಇವರ ಜೀವಿತದಲ್ಲಿ ಸಾರಲ್ಪಡ್ತಾ ಇದೆ. ಅವಿಲಾದ ಜಾನ್ ಎಂಬುವರು ಇವರಿಗೆ ದೇವರ ವಾಕ್ಯವನ್ನ ಅವರಿಗೆ ಹೇಳಿದಾಗ ಅವರು ಅದನ್ನ ಕೇಳಿ ತಮ್ಮ ಮುಂದಿನ ಜೀವಿತವನ್ನ ರೋಗಿಗಳು ಮತ್ತು ಬಡವರ ಸೇವೆಗೆ ತಮ್ಮ ಜೀವನವನ್ನ ಮುಡಿಪಾಗಿಡಬೇಕೆಂಬುದಾಗಿ ನಿರ್ಧಾರ ಮಾಡಿಕೊಳ್ತಾರೆ. ಅಂತ ಒಂದು ನಿರ್ಧಾರ ಮಾಡಿಕೊಂಡಂತ ಸಮಯದಲ್ಲಿ ಅವರ ಒಂದು ದೈವಿಕ ಕರೆಯನ್ನ ಅನುಭವಿಸ್ತಾ ಇದ್ದಾರೆ. ಯಾರು? ಸೆಂಟ್ ಆಫ್ ಜಾನ್ ಗಾಡ್ ಅವರು ಏನಂದ್ರೆ ಒಂದು ದೈವಿಕ ಕರೆಯನ್ನ ಅವರು ಅನುಭವಿಸ್ತಾ ಇದ್ದಾರೆ. ಅದು ಮಾತ್ರವಲ್ಲದೆ ಅವರಲ್ಲಿ ಆಳವಾದ ಒಂದು ಪರಿವರ್ತನೆ ಅವರ ಜೀವಿತದಲ್ಲಿ ಉಂಟಾಗುತ್ತೆ. ಅವರ ಪರಿವರ್ತನೆಯನ್ನಗೊಂಡು ಅವರ ಜೀವನವನ್ನ ದೇವರಿಗಾಗಿ ಜೀವಿಸಲು ಪ್ರಾರಂಭಿಸ್ತಾರೆ. ಈ ರೀತಿಯಾಗಿ ಅವರು ಜೀವಿಸಲು ಪ್ರಾರಂಭಿಸುವಾಗ ಅವರು ಹಿಂದೆ ತಮ್ಮ ಜೀವಿತವನ್ನ ಕಳೆದ ದಿನಗಳನ್ನ ನೆನೆಸಿಕೊಂಡು ಕ್ರಿಸ್ತನಿಗೆ ತಮ್ಮನ್ನ ತಾವು ಸಂಪೂರ್ಣವಾಗಿ ಒಪ್ಪಿಸಿಕೊಂಡು ಬಹಳ ಪಶ್ಚಾತ್ತಾಪದಿಂದ ತಮ್ಮ ಹಳೆಯ ಜೀವಿತ ಭಾರವುಳ್ಳ ಹೃದಯದಿಂದ ಬಹಳ ಅಳುವುದು, ದುಃಖ ಪಡುವಂಥದ್ದು ಮತ್ತು ದೇವರಲ್ಲಿ ಕರುಣೆಯನ್ನ ಕೇಳಿಕೊಳ್ಳುವಂಥದ್ದು, ಅದು ಮಾತ್ರವಲ್ಲದೆ ತಮ್ಮನ್ನೇ ತಾವು ಒಡೆದುಕೊಳ್ಳುವಂಥದ್ದು, ಪಶ್ಚಾತ್ತಾಪ ಪಡುವಂಥದ್ದು, ಆ ದೇವರಲ್ಲಿ ದೇವರೇ ನನ್ನ ಎಲ್ಲಾ ಕಾರ್ಯಗಳನ್ನ, ತಪ್ಪುಗಳನ್ನ ಕ್ಷಮಿಸು, ಅಯ್ಯೋ ನಾನು ಎಷ್ಟು ನಿಜವಾದ ದೇವರನ್ನ ನಾನು ಎಷ್ಟು ನಿರ್ಲಕ್ಷ್ಯ ಇದು ಆಯ್ತಲ್ಲ, ನನ್ನ ಪಾಪಗಳಿಗಾಗಿ ನಾನು ದೇವರಲ್ಲಿ ನಾನು ಬೇಡ್ಕೊಳ್ಬೇಕು, ಕಣ್ಣೀರು ಸುರಿಸ್ಬೇಕಂದ ಅವರು ಅಳಾಡ್ತಾ ಅವರು ದೇವರನ್ನ ಅವರು ಸ್ತುತಿಸುವಂತ ಸಮಯದಲ್ಲಿ ಅಥವಾ ಅಂಗೀಕಾರ ಮಾಡಿಕೊಳ್ಳುವಂತ ಸಮಯದಲ್ಲಿ ಅಲ್ಲಿ ಇರುವಂತ ಜನರೆಲ್ಲ ಇವರನ್ನ ನೋಡಿ ಏನಂತಾರೆ, ಇವರಿಗೆ ತಲೆ ಕೆಟ್ಟಿರ್ಬೋದು, ಇವರು ಹುಚ್ಚರಾಗ್ಬಿಟ್ಟಿದ್ದಾರೆ ಎಂಬುದಾಗಿ ಅಲ್ಲಿರುವಂತ ಜನರೆಲ್ಲ ಇವರನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಮಾನಸಿಕ ಅಸ್ವಸ್ಥರಿಗಾಗಿ ಮೀಸಲಾಗಿಡುವಂತ ಒಂದು ಆಸ್ಪತ್ರೆ ಇತ್ತಲ್ಲಿ, ರಾಯಲ್ ಆಸ್ಪತ್ರೆ ಎಂಬುದಾಗಿ. ಆ ಒಂದು ಪ್ರದೇಶದಲ್ಲಿ ಇವರನ್ನ ಏನ್ ಮಾಡ್ತಾರೆ ಅಂದ್ರೆ ಬಂಧಿಸಿ ಬಿಡ್ತಾರೆ. ಬಂಧಿಸುವಂತ ಸಮಯದಲ್ಲಿ ಅಲ್ಲಿ ಒಬ್ಬ ಮಾನಸಿಕ ರೋಗಿ ಅಥವಾ ಹುಚ್ಚನಿಗೆ ಕೊಡುವಂತ ಎಲ್ಲಾ ಚಿಕಿತ್ಸೆಯನ್ನ ಈಗ ಸೆಂಟ್ ಜಾನ್ ಆಫ್ ಗಾಡ್ ಅವರ ಮೇಲೆ ಅಲ್ಲಿ ಚಿಕಿತ್ಸೆ ನಡೆಯಲಾಗ್ತಾ ಇದೆ. ಅಲ್ಲಿ ಸರಪಣಿಗಳಿಂದ ಅವರನ್ನ ಕಟ್ತಾರೆ. ಅಲ್ಲಿ ಅವರಿಗೆ ಕೊಡ್ಬೇಕಾದಂತ ಎಲ್ಲಾ ರೀತಿಯಾದಂತ ಚಿಕಿತ್ಸೆಗಳನ್ನ ಒಬ್ಬ ಹುಚ್ಚನಿಗೆ, ಒಬ್ಬ ಮಾನಸಿಕ ರೋಗಿಗೆ ಏನು ಔಷಧಿ ಉಪಚಾರಗಳನ್ನ ಮಾಡಬೇಕು ಅವೆಲ್ಲವುಗಳನ್ನ ಸಹ ಇವರಿಗೆ ಕೊಡ್ತಾರೆ. ಅವೆಲ್ಲವನ್ನ ಅವರು ಅನುಭವಿಸಿ ಮತ್ತೆ ಅವರು ಹೊರಗೆ ಬರ್ತಾರೆ. ಹೊರಗಡೆ ಬಂದು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವಾಗ ಒಂದು ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಏನಪ್ಪಾ ಅಂದ್ರೆ ನನ್ನ ಈ ಮುಂದಿನ ಜೀವನ ನಾನು ಎಲ್ಲಿವರೆಗೂ ಇರ್ತೀನೋ ಆಗ ನಾನು ಏನ್ ಮಾಡ್ಬೇಕಂದ್ರೆ ಬಡವರಿಗಾಗಿ, ರೋಗಿಗಳಿಗಾಗಿ ಮತ್ತೆ ನಿರ್ಗತಿಕರಿಗಾಗಿ ನಾನು ಉತ್ತಮವಾದಂತ ಒಂದು ಸೇವೆಯನ್ನ ಮಾಡಬೇಕು ಎಂಬುದಾಗಿ ಅವರು ಒಂದು ಸೇವೆಯನ್ನ ಪ್ರಾರಂಭ ಮಾಡುವಾಗ ಅವರ ಒಂದು ಸೇವೆ ಬಹಳ ಪ್ರಬಲಗೊಳ್ಳುತ್ತದೆ. ಅನೇಕ ಎಲ್ಲ ದೇಶದಾದ್ಯಂತ ಇವರ ಬಗ್ಗೆ ಒಂದು ಸೇವೆಯ ಬಗ್ಗೆ ಎಲ್ಲರಿಗೆ ಪ್ರಚುರಪಡಿಸಲ್ಪಡ್ತಾ ಇದೆ. ಇವರ ಉತ್ತಮ ಸೇವೆಯನ್ನ ನೋಡಿ ಇವರಿಗೆ ಒಂದು ಬಿರುದನ್ನ ಕೊಡ್ತಾರೆ, ಸೆಂಟ್ ಜಾನ್ ಆಫ್ ಗಾಡ್ ಎಂಬುದಾಗಿ. ಬಡವರ ಪಿತಾಮಹ ಎಂದು ಕೂಡ
ಇವರನ್ನು ಕರೆಯಲಾಗ್ತಿತ್ತು ಎಂಬುದಾಗಿ ಸಹ ನಮಗೆ ಉಲ್ಲೇಖಗಳು ತಿಳಿಯಪಡಿಸ್ತಾ ಇದೆ. ನೋಡ್ರಿ, ಅವರ ಸೇವೆ ಉತ್ತಮವಾದಂಥ ರೀತಿಯಲ್ಲಿ ದೇವರ ಆಶೀರ್ವಾದವನ್ನ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈ ಒಂದು ಸೇವೆಯು ಅನೇಕ ಎಲ್ಲಾ ಕಡೆ ಹಬ್ಬಿದ್ದರಿಂದ ಎಲ್ಲಾ ಕಡೆ ದೇವರ ಆಶೀರ್ವಾದವು ಇವರ ಮೇಲೆ ಬಂದು ಇವರ ಮೂಲಕ ಅನೇಕ ರೋಗಿಗಳ, ಬಡವರ, ಮತ್ತೆ ದಿಕ್ಕಿಲ್ಲದವರನ್ನ, ನಿರಾಶ್ರಿತರನ್ನ ಎಲ್ಲರನ್ನ ಪರಾಮರಿಸುವಂತ ಒಂದು ದೊಡ್ಡ ಸೇವೆಯನ್ನ ದೇವರು ಇವರ ಕೈಯಲ್ಲಿ ಕೊಟ್ಟು ಇವರನ್ನು ಉಪಯೋಗಿಸಿಕೊಳ್ಳುವಂಥದ್ದನ್ನ ನಾವು ನೋಡಬಹುದಾಗಿದೆ. ಇವರ ಸೇವೆಯನ್ನ ಪ್ರಸಿದ್ಧವಾಗಿರುವುದನ್ನ ಕಂಡು ಸೆಂಟ್ ಜಾನ್ ಆಫ್ ಗಾಡ್ ಅವರ ಬಗ್ಗೆ ಗವರ್ನರ್ ತಿಳಿದುಕೊಳ್ತಾರೆ. ಇವರ ಒಂದು ಸೇವೆಯನ್ನ ನೋಡಿ, ಇವರ ಒಂದು ಹೆಸರು ಪ್ರಖ್ಯಾತಿಗೆ ಬಂದಿರುವುದನ್ನ ಕಂಡು ಇವರ ಏನ್ ಮಾಡ್ತಾರಂದ್ರೆ, ಇವರ ಬಗ್ಗೆ ಬಹಳ ವಿಷಯಗಳನ್ನ ಕೇಳಿ ಇವರ ಒಂದು ಪ್ರಾಮಾಣಿಕತೆಯನ್ನ ನಾನು ಪರೀಕ್ಷಿಸ್ಬೇಕಲ್ಲ, ಇವರು ಎಷ್ಟರ ಮಟ್ಟಿಗೆ ಪ್ರಾಮಾಣಿಕತೆಯಿಂದ ಇದ್ದಾರೆ ಎಂಬುದನ್ನ ಇವರನ್ನ ಪರೀಕ್ಷಿಸಿ ನಾನು ನೋಡ್ಬೇಕಲ್ಲ ಎಂಬುದಾಗಿ ಗವರ್ನರ್ ಅವರು ಏನ್ ಮಾಡ್ತಾರಂದ್ರೆ, ತಮ್ಮ ಬಡ ಭಿಕ್ಷಕನಂತೆ ವೇಷವನ್ನ ಧರಿಸಿ ಸೆಂಟ್ ಜಾನ್ ಆಫ್ ಗಾಡ್ ಅವರ ಬಳಿಗೆ ಬಂದು, ಅಯ್ಯ, ನಾನು ಬಹಳ ಬಡವನು, ನನಗೆ ಏನಾದ್ರೂ ಸಹಾಯ ಮಾಡ್ರಿ, ನನಗೇನಿಲ್ಲ, ನಾನು ತುಂಬಾ ಬಡವ ಎಂಬುದಾಗಿ ಅವ್ರ ಹತ್ರ ಕೇಳುವಂತ ಸಮಯದಲ್ಲಿ ಸೆಂಟ್ ಜಾನ್ ಆಫ್ ಗಾಡ್ ಅವರು ತಮ್ಮಲ್ಲಿ ಬರೇ 25 ನಾಣ್ಯಗಳು ಮಾತ್ರ ಅವರ ಕೈಯಲ್ಲಿರುತ್ತೆ. ಅದನ್ನು ಸಹ ಅವ್ರು ಏನ್ ಮಾಡ್ತಾರಂದ್ರೆ, ಅಯ್ಯೋ, ನಾನು ಇಷ್ಟೊಂದು ನಿರ್ಗತಿಕರಿಗೆ, ರೋಗಿಗಳಿಗೆ, ಅನಾಥರಿಗೆ, ದಿಕ್ಕಿಲ್ಲದವರನ್ನ ನಾನು ನೋಡಿಕೊಳ್ತಾ ಇದ್ದೀನಿ, ನನ್ನ ಹತ್ರ ಇರೋದಿಷ್ಟೇ 25 ನಾಣ್ಯಗಳು ಮಾತ್ರ, ಅದನ್ನು ಇವರಿಗೆ ಕೊಟ್ರೆ ಮುಂದಿನ ನನ್ನ ಜೀವನ ಮತ್ತೆ ನನ್ನ ನಂಬಿಕೊಂಡಿರುವಂತ ಎಲ್ಲರಿಗೂ ನಾನು ಹೇಗೆ ಮಾಡ್ಲಿ, ಈ ದೇವರು ಈ ಒಂದು 25 ನಾಣ್ಯಗಳು ಮಾತ್ರ ನನ್ನಲ್ಲಿದೆ, ನಾನು ಹೆಂಗ್ ಮಾಡ್ಲಿ ಅಂತ ಅವ್ರು ಹಿಂದೆ ಮುಂದೆ ಯೋಚನೆ ಮಾಡದೆ ಆ ಎಲ್ಲಾ ನಾಣ್ಯಗಳನ್ನ ಆ ಗವರ್ನರ್ ಕೈಯಲ್ಲಿ ಕೊಡ್ತಾರೆ. ಯಾವುದಕ್ಕೂ ಹಿಂಜರಿಯೋದಿಲ್ಲ. ಅವರು ತಮ್ಮಲ್ಲಿರುವಂತ ಎಲ್ಲ 25 ನಾಣ್ಯಗಳನ್ನು ಸಹ ಗವರ್ನರ್ ಕೈಯಲ್ಲಿ ಕೊಡ್ತಾ ಇದ್ದಾರೆ. ಆ ಗವರ್ನರ್ ಏನ್ ಮಾಡ್ತಾ ಇದಾರೆ ಅಂದ್ರೆ, ಇವರ ಒಂದು ನಿಸ್ವಾರ್ಥವಾದಂತ ಸೇವೆ ಮತ್ತು ಪ್ರಾಮಾಣಿಕತೆಯನ್ನ ನೋಡಿ ಅವರಿಗೆ ಬಹಳ ಆಳವಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಭಾವುಕರಾಗ್ಬಿಡ್ತಾರೆ. ಅವ್ರಿಗೆ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ. ಏನಪ್ಪಾ, ಈ ಮನುಷ್ಯನ್ಗೆ ಇರೋದೇ ಇಷ್ಟಿತ್ತು, ಅದನ್ನು ಸಹ ನನಗೆ ಕೊಟ್ಬಿಟ್ನಲ್ಲ, ಎಂತ ನಿಸ್ವಾರ್ಥವಾದಂತ ಒಂದು ಆದಂತ ಒಂದು ಸೇವೆ ಇವ್ರದ್ದಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಅವಾಗ ಅವರು ಒಂದು ನಿರ್ಧಾರವನ್ನ ಮಾಡ್ತಾರೆ. ಯಾರು? ಗವರ್ನರ್ ಅವರು. ಅವಾಗ ಇವ್ರಿಗೆ ಏನ್ ಮಾಡ್ತಾರಂದ್ರೆ, ಇವರ ಒಂದು ನಿಸ್ವಾರ್ಥವಾದಂತ ಪ್ರೀತಿ, ಕಾಳಜಿ ನೋಡಿ ಅನೇಕರು ಸಹ ಇವರನ್ನ ಏನ್ ಮಾಡ್ತಾರಂದ್ರೆ, ಇವರನ್ನ ನೋಡಿ ಅವರು ಸಹ ಅನೇಕ ಕಾರ್ಯಗಳಲ್ಲಿ ತೊಡಗುವಂಥದ್ದನ್ನ ನೋಡ್ತಾ ಇದೀವಿ. ಅದು ಮಾತ್ರವಲ್ಲದೆ ಗವರ್ನರ್ ಏನ್ ಮಾಡ್ತಾರಂದ್ರೆ, ತಿರುಗಿ ತಮ್ಮ ಒಂದು ಅರಮನೆಗೆ ಮರಳಿ ಅವರು ಪ್ರತಿ ದಿನ ಏನ್ ಮಾಡ್ತಾರಂದ್ರೆ 150 ರೊಟ್ಟಿ, 4 ಕುರಿಗಳು, 6 ಕೋಳಿಗಳನ್ನ ಇವರಿಗೆ ಯಾವಾಗ್ಲೂ ಪ್ರತಿ ದಿನ ಅವರು ಇವರ ಒಂದು ನಿರಾಶ್ರಿತರ ಮನೆಗಳಿಗೆ ಕಳಿಸ್ತಾ ಇರ್ತಾರೆ. ಎಷ್ಟೋ ಅನೇಕ ನಿರಾಶ್ರಿತ ಮನೆಗಳನ್ನ, ಕೋಣೆಗಳನ್ನ ಇವರು ನಿರ್ಮಿಸಿರ್ತಾರೆ. ಅದು ಮಾತ್ರವಲ್ಲದೆ ಅನೇಕ ಆಸ್ಪತ್ರೆಗಳನ್ನ ಸಹ ಇವರು ಕಟ್ಟಿರ್ತಾರೆ. ನೋಡ್ರಿ, ಅದೇ ರೀತಿಯಾಗಿ ಆ ಗವರ್ನರ್ ಇವರಿಗೆ ಒಂದು ಸಹಾಯ ಮಾಡುವಂತ ಸಮಯದಲ್ಲಿ ಇದನ್ನು ಎಲ್ಲರಿಗೆ ಇವರು ತಮ್ಮನ್ನೇ ತಾವು ತೊಡಗಿಸಿಕೊಂಡು, ತಮ್ಮನ್ನ ತಾವು ಕಾಳಜಿ ಪಡದೆ, ತಮ್ಮ ಬಗ್ಗೆ ಅವರು ಚಿಂತಿಸದೆ, ದೇವರು ಕೊಟ್ಟಂತ ಸೇವೆಯನ್ನ ಅವರು ಅನೇಕರಿಗೆ, ಬಡವರಿಗೆ, ದಿಕ್ಕಿಲ್ಲದವರಿಗೆ, ರೋಗಿಗಳಿಗೆ ಅವರು ಮಾಡುವಂತ ನಿಸ್ವಾರ್ಥ ಸೇವೆಯನ್ನ ನೋಡಿ ಅನೇಕರು ಸಹ ತಮ್ಮ ಜೀವನದಲ್ಲಿ ಈ ಒಂದು ಕಾರ್ಯವನ್ನು ಅಳವಡಿಸಿಕೊಳ್ಳುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಏನಂದ್ರೆ, ನಾವು ಸಹ ಅನೇಕರಿಗೆ ಸಹಾಯವನ್ನ ಮಾಡಬೇಕು, ಅನೇಕರಿಗೆ ಈ ಒಂದು ಕಾರ್ಯಗಳನ್ನ ನಾವು ಸಹ ಮಾಡುವರಾಗಿರ್ಬೇಕು ಎಂಬುದಾಗಿ ಸೆಂಟ್ ಜಾನ್ ಆಫ್ ಗಾಡ್ ಅವರನ್ನ ನೋಡಿ, ಅವರ ಜೀವಿತವನ್ನ ನೋಡಿ, ಅವರೆಲ್ಲಾ ಒಂದು ಸೇವೆ ಕಾರ್ಯಗಳನ್ನ ನೋಡಿ ಅವರು ಸಹ ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ನೋಡ್ರಿ, ಇದನ್ನೆಲ್ಲ ಸೆಂಟ್ ಜಾನ್ ಆಫ್ ಗಾಡ್ ಅವರು ಇದನ್ನೆಲ್ಲ ಮಾಡಿದ್ದು ಯಾವುದಕ್ಕೋಸ್ಕರ, ಯಾರಿಗೋಸ್ಕರ, ಯಾವ ಕಾರ್ಯಕ್ಕೋಸ್ಕರ ಎಂಬುದಾಗಿ ನಾವು ನೋಡುವಾಗ ಯೇಸುವಿನ ಪ್ರೀತಿ ಅವರಲ್ಲಿ ಉಕ್ಕಿ ಹರಿತಿತ್ತಂತೆ. ಯಾವಾಗ ಯೇಸು ಕ್ರಿಸ್ತನಿಗಾಗಿ ಅವರು ಜೀವಿಸಬೇಕು, ಯೇಸು ಕ್ರಿಸ್ತನ ಒಂದು ಕಾರ್ಯವನ್ನ ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಸೇವೆಯನ್ನ ಆರಂಭ ಮಾಡುವಾಗ ಅವ್ರು ಏನಾಗ್ತಾ ಇದಾರೆ ಅಂದ್ರೆ, ಅನೇಕರಿಗೆ ಮಾದರಿಯ ಜೀವಿತವನ್ನ ಕಲಿಸಿಕೊಡ್ತಾ ಇದ್ದಾರೆ. ಅನೇಕರಿಗೆ ಸಹಾಯವನ್ನ ಮಾಡುವ ಸಹಾಯ ಹಸ್ತವನ್ನ ಅವರು ತರಿತಾ ಇದ್ದಾರೆ. ದೇವರು ಒಂದು ಚಿಕ್ಕ ಕಾರ್ಯವನ್ನ ನಾವು ಮಾಡುವಾಗ ನಮ್ಮನ್ನಿಟ್ಟು ದೇವರು ದೊಡ್ಡ ಕಾರ್ಯವನ್ನ ಮಾಡ್ತಾನೆ ಎಂಬುದು ಸೆಂಟ್ ಜಾನ್ ಆಫ್ ಗಾಡ್ ಅವರ ಒಂದು ಜೀವಿತವನ್ನ ನಾವು ನೋಡಿ ಕಲಿಯಬಹುದಾಗಿದೆ.
ಹೀಗೆ ಅನೇಕ ಜನರು ಸಹ ಇವರ ಮುಖಾಂತರ ಸೇರಿ ಇವರ ಹಾಗೆ ಪರಿವರ್ತನೆಗೊಂಡು ತಮ್ಮ ಎಲ್ಲಾ ಕಾರ್ಯಗಳನ್ನ, ಕೆಟ್ಟ ಕಾರ್ಯಗಳನ್ನ ಬಿಟ್ಟು ನಾವು ಸಹ ಅನೇಕರಿಗೆ ಒಂದು ಸಣ್ಣ ಪುಟ್ಟ ಸಹಾಯಗಳನ್ನ ಮಾಡಬೇಕು ಎಂಬುದಾಗಿ ಅಲ್ಲಿ ನೋಡ್ತಾ ಇದ್ದಾರೆ. ಅದಕ್ಕಾಗಿ ಮತ್ತಾಯನು ಬರೆದ ಸುವಾರ್ತೆ 25:35-36ರಲ್ಲಿ ಒಂದು ಬಹಳ ಇವರ ಸೇವೆಗೆ ಅನ್ವಯಿಸುವಂತ ಒಂದು ವಾಕ್ಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಾನು ಹಸಿದಿದ್ದೆನು, ನನಗೆ ಊಟಕ್ಕೆ ಕೊಟ್ಟಿರಿ. ಅದೇ ರೀತಿಯಾಗಿ ಅವರು ಬಡವರಿಗೆ ಒಂದು ಆಹಾರವನ್ನು ಒದಗಿಸುವಂಥದ್ದು, ಅವರ ಉಪಚಾರವನ್ನ ಮಾಡುವಂಥದ್ದು ಅವರು ಮಾಡ್ತಾ ಇದ್ದಾರೆ. ನನಗೆ ಬಾಯಾರಿಕೆ ಆಗಿತ್ತು, ನನಗೆ ಕುಡಿಯುವುದಕ್ಕೆ ಕೊಟ್ರಿ ಎಂಬುದಾಗಿ ಹೇಳ್ತಾ ಇದ್ರು. ಮತ್ತೆ ನಾನು ಪರದೇಶಿ ಆಗಿದ್ದೇನೆ, ಅವ್ರು ಇವ್ರು ಅಂತ ನೋಡ್ಲಿಲ್ಲ, ಅಲ್ಲಿರುವಂತ ಎಲ್ಲರನ್ನ ಅವ್ರು ಏನ್ ಮಾಡಿದ್ರು ಅಂದ್ರೆ ಸೇರಿಸಿಕೊಂಡ್ರು, ಅವ್ರಿಗೆ ಉಪಚಾರವನ್ನ ಮಾಡಿದ್ರು. ಮತ್ತೆ ಬಟ್ಟೆ ಇಲ್ಲದವನಾಗಿದ್ದೆ, ನನಗೆ ಉಡುವುದಕ್ಕೆ ಕೊಟ್ರಿ ಎಂಬುದಾಗಿ ಈ ವಚನ ಹೇಳುವ ರೀತಿಯಲ್ಲಿ ಸೆಂಟ್ ಜಾನ್ ಆಫ್ ಗಾಡ್ ಅವರು ತಮ್ಮ ಜೀವಿತದಲ್ಲಿ ಮಾಡಿರುವುದಂತನ್ನ ನಾವು ನೋಡಬಹುದು. ಅದೇ ರೀತಿಯಾಗಿ ಇವರ ಒಂದು ಕೊನೆಯ ದಿನ ಹೇಗಿತ್ತಪ್ಪ ಅಂತ ನೋಡುವಾಗ, ಸೆಂಟ್ ಜಾನ್ ಆಫ್ ಗಾಡ್ ಅವರು ಮಾರ್ಚ್ 8, 1550ರಂದು ಪ್ರಹಾ ನದಿಯಿಂದ, ಅಂದ್ರೆ ಒಂದು ಹೊಳೆಯಲ್ಲಿ ಪ್ರವಾಹದಲ್ಲಿ ಜನರು ಕೆಲವೊಬ್ರು ಮುಳುಗ್ತಾ ಇರ್ತಾರೆ. ಅವ್ರನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಇವರು ಎಲ್ಲರನ್ನ ರಕ್ಷಿಸುವಂತ ಸಮಯದಲ್ಲಿ ಆಮೇಲೆ ಏನಾಗುತ್ತಪ್ಪ ಅಂದ್ರೆ ಇವರಿಗೆ ಒಂದು ನಿಮೋನಿಯಾ ಒಂದು ಕಾಯಿಲೆಗೆ ಒಳಗಾಗ್ತಾರೆ. ಇವರು ನಿಮೋನಿಯಾ ಕಾಯಿಲೆಗೆ ಒಳಗಾಗಿ ತಮ್ಮ 55ನೇ ವಯಸ್ಸಿನಲ್ಲಿ ಇವರು ತಮ್ಮ ಕೊನೆ ಉಸಿರನ್ನ ಎಳಿತಾ ಇದ್ದಾರೆ. ಇವರನ್ನ ಲೇಡಿ ಆಫ್ ದಿ ವಿಕ್ಟರಿ ಚರ್ಚ್ ನಲ್ಲಿ ಸಮಾಧಿ ಮಾಡಲಾಗ್ತಾ ಇದೆ. ದೇವರು ಅಪಹರಿಸಲ್ಪಟ್ಟಂತ ಮಗುವನ್ನ, ಸ್ಪೇನ್ ನಲ್ಲಿ ಕೈ ಬಿಡಲ್ಪಟ್ಟಂತ ಮಗುವನ್ನ ಹಂತ ಹಂತವಾಗಿ ದೇವರು ತನ್ನ ಸೇವೆಗೆ ಕರೆಯುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಇವರ ಜೀವನದಿಂದ ನಾವೇನು ಕಲಿಬೇಕಪ್ಪ ಅಂದ್ರೆ, ನಮಗೇನು ಅನ್ವಯಿಸುತ್ತೆ ಅಂದ್ರೆ, ದೇವರು ಸಂತ್ ಜಾನ್ ಅವರ ಮುಖಾಂತರ ಮಾಡಿದಂತ ಒಂದು ದೊಡ್ಡ ಕಾರ್ಯವನ್ನ ನಮ್ಮ ಜೀವಿತದಲ್ಲಿ ಮಾಡುವುದಕ್ಕೂ, ಅಥವಾ ರೋಗಿಗಳನ್ನ, ಅನಾಥರನ್ನ, ದಿಕ್ಕಿಲ್ಲದವರನ್ನ ಪರಾಮರಿಸುವುದಕ್ಕೆ ನಮ್ಮನ್ನು ಉಪಯೋಗಿಸುವುದಕ್ಕೆ ಶಕ್ತನಾಗಿದ್ದಾನೆ. ಮತ್ತೆ ನಮಗೂ ಸಹ ನಮ್ಮ ಸಂಸ್ಥೆಯ ಮುಖಾಂತರ ಅನೇಕ ಕಾರ್ಯಗಳನ್ನ HIV ಮಕ್ಕಳಿಗೆ, ಅನೇಕ ರೋಗಿಗಳಿಗೆ, ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುವುದಕ್ಕೆ ನಮ್ಮನ್ನ ನೇಮಿಸಿದ್ದಾನೆ. ಆ ಒಂದು ಸೇವೆಯಲ್ಲಿ ನಾವು ನಿಷ್ಠಾವಂತರಾಗಿ ನಿಸ್ವಾರ್ಥ ಸೇವೆಯನ್ನು ಮಾಡುವುದಕ್ಕಾಗಿ ಕರ್ತನು ನಮ್ಮನ್ನು, ನಿಮ್ಮೆಲ್ಲರನ್ನ ಆಯ್ಕೆ ಮಾಡಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡುತ್ತಾ, ದೇವರ ಕಾರ್ಯಗಳನ್ನ ನಾವು ನೆನೆಸುತ್ತಾ ದೇವರಿಗೆ ಸ್ತೋತ್ರ ಹೇಳುವವರಾಗಿರ್ಬೇಕು. ಅದು ಮಾತ್ರವಲ್ಲದೆ ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 40ನೇ ವಚನದಲ್ಲಿ, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ. ಸೆಂಟ್ ಜಾನ್ ಆಫ್ ಗಾಡ್ ಅವರು ಅಲ್ಪನಾದವಂತವರಿಗೆ, ಬಡವರಿಗೆ, ದಿಕ್ಕಿಲ್ಲದವರಿಗೆ, ನಿರಾಶ್ರಿತರಿಗೆ, ಮತ್ತೆ ರೋಗದಲ್ಲಿ ಬಿದ್ದಿರುವಂತ ಜನರನ್ನ ಯಾವ ರೀತಿ ಕೈ ಹಿಡಿದು ನಡೆಸಿ ತಮ್ಮ ಒಂದು ಉತ್ತಮವಾದಂತಹ ಸೇವೆಯನ್ನ ಪ್ರಬಲಗೊಳಿಸಿದ್ರು, ಅದೇ ರೀತಿಯಾಗಿ ದೇವರು ಅಲ್ಪನಾದವನಿಗೆ ನೀವೇನು ಮಾಡ್ತೀರೋ ಅದನ್ನ ನನಗೆ ಮಾಡಿದ ಹಾಗಾಯಿತು ಎಂಬುದಾಗಿ ಇಲ್ಲಿ ನಮಗೆ ದೇವರು ವಾಕ್ಯ ಎಚ್ಚರಿಸುವಂತದ್ದನ್ನ ನಾವು ನೋಡುವವರಾಗಿದ್ದೇವೆ. ಅದು ಮಾತ್ರವಲ್ಲದೆ ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 31ನೇ ವಚನದಲ್ಲಿ, ಬಡವರನ್ನ ಹೀನೈಸುವವನು ಸೃಷ್ಟಿಕರ್ತನನ್ನ ಹೀನೈಸುವವನು ಎಂಬುದಾಗಿ, ಗತಿ ಇಲ್ಲದವರನ್ನು ಕರುಣಿಸುವವನು ಆತನನ್ನು ಘನಪಡಿಸುವನು ಎಂಬುದಾಗಿ. ನೋಡ್ರಿ, ನಾವು ಬಡವರು, ದಿಕ್ಕಿಲ್ಲದವರನ್ನ, ಅನಾಥರನ್ನ ನಾವು ಯಾವತ್ತೂ ನಾವು ಬಂದು ನಮ್ಮ ಮನೆಗೆ ಆಹ್ವಾನ ಮಾಡಿಕೊಳ್ಳೋದಿಲ್ಲ. ಅವರನ್ನ ಎಲ್ಲಿಡ್ಬೇಕು ಅಲ್ಲೇ ಇಟ್ಟು ನಮಗೇನ್ ಸಾಧ್ಯ ಆದ್ರೆ ಕೊಡ್ತೀವಿ, ಇಲ್ಲಾಂದ್ರೆ ಮುಂದೆ ಹೋಗಂತ ಹೇಳ್ತೀವಿ. ಆದ್ರೆ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಬಡವರನ್ನ ಹೀನೈಸುವವನು ಸೃಷ್ಟಿಕರ್ತನನ್ನ ಹೀನೈಸುವವನಾಗಿದ್ದಾನೆ ಎಂಬುದಾಗಿ. ಗತಿ ಇಲ್ಲದವನನ್ನ ದೇವರು ಕರುಣಿಸು, ಆತನನ್ನ ಘನಪಡಿಸುತ್ತಾನೆ ಎಂಬುದಾಗಿ. ನಾವು ಅವರನ್ನ ಉದಾಸೀನ ಮಾಡುವುದಾದ್ರೆ, ಅವರನ್ನ ತಿರಸ್ಕರಿಸುವುದಾದ್ರೆ ನಾವು ಸೃಷ್ಟಿಕರ್ತನನ್ನ ಹೀನೈಸಿದಾಗೆ ಎಂಬುದಾಗಿ ಜ್ಞಾನೋಕ್ತಿಯಲ್ಲಿ ನಮಗೆ ಸ್ಪಷ್ಟವಾಗಿ ಎಚ್ಚರಿಸ್ತಾ ಇದೆ. ಅದು ಮಾತ್ರವಲ್ಲದೆ ಯೆಶಾಯನ ಪ್ರವಾದನೆ ಗ್ರಂಥ 58:7ರಲ್ಲಿ ಒಂದು ವಚನ ಹೀಗೆ ಬರೆಯಲ್ಪಟ್ಟಿದೆ, ಹಸಿದವರಿಗೆ ಅನ್ನವನ್ನ ಹಂಚುವುದು, ಅಲೆಯುತ್ತಿರುವ ಬಡವರನ್ನ ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯವರನ್ನ ಕಂಡಾಗೆಲ್ಲ ಅವರಿಗೆ ವಧಿಸುವುದು, ನಿನ್ನಂತೆ ನರನಾಗಿರುವ ಯಾವನಿಗೇ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು, ಇವುಗಳೇ ನನಗೆ ಇಷ್ಟವಾದ ಉಪವಾಸ ವ್ರತವಲ್ಲವೇ ಎಂಬುದಾಗಿ ಯೆಶಾಯನ ಪ್ರವಾದನೆಯಲ್ಲಿ ಹೇಳುವಂಥದ್ದನ್ನ ನಾವು ನೋಡ್ತಿದ್ದೇವೆ. ದೇವರು ಬಡವರ ಪಕ್ಷವಾಗಿ ನಿಂತಿದ್ದಾನೆ.
ಸ್ವೀಕರಿಸೋಣ, ರೋಗಿಗಳನ್ನ ಪರಾಮರಿಸೋಣ. ಮತ್ತೆ ಅದು ಮಾತ್ರವಲ್ಲದೆ ದಿಕ್ಕಿಲ್ಲದವರನ್ನ, ಅನಾಥರನ್ನ, ಬಡವರನ್ನ ನಮ್ಮ ಕೈಲಾದಷ್ಟು ಸೇವೆಯನ್ನ ಮಾಡುತ್ತಾ ನಾವು ಅವರಿಗೆ ಮುಖ ತಪ್ಪಿಸಿಕೊಳ್ಳದೆ, ಮುಖವನ್ನ ಓರೆ ಮಾಡಿಕೊಳ್ಳದೆ ಸೆಂಟ್ ಜಾನ್ ಆಫ್ ಗಾಡ್ ಅವರು ತಮ್ಮ ಜೀವಿತದಲ್ಲಿ ಮಾಡಿ ನಮಗೆ ಮಾದರಿಯ ಜೀವಿತವನ್ನ ಕಲಿಸಿಕೊಟ್ಟಿದ್ದಾರೆ. ಅವರ ಒಂದು ಕಾರ್ಯಗಳನ್ನ ಹಿಂಬಾಲಿಸುತ್ತಾ ಅವರು ಮಾಡಿದಂತ ಉತ್ತಮವಾದ ಸೇವೆಯನ್ನು ನೆನೆಸುತ್ತಾ ನಾವು ದೇವರಿಗೆ ಸ್ತೋತ್ರವನ್ನು ಅರ್ಪಿಸುತ್ತಾ ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧ ಸ್ಥಾನದಲ್ಲಿ ವಾಸವಾಗಿರುವಂತ ನನ್ನ ಪರಲೋಕದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಕರ್ತನೆ, ಜೂಮ್ ಮೀಟಿಂಗ್ ನಲ್ಲಿ ತಲೆಬಾಗಿರುವಂತ ಎಲ್ಲಾ ನಿನ್ನ ಮಕ್ಕಳನ್ನ, ಸೇವಕರನ್ನ, ಅಪ್ಪ ಕರ್ತನೆ, ಎಲ್ಲಾ ಮುಖ್ಯಸ್ಥರುಗಳನ್ನ ಆಶೀರ್ವಾದ ಮಾಡು ಸ್ವಾಮಿ. ಅವರ ಸೇವೆಯನ್ನ, ಅವರ ಕುಟುಂಬವನ್ನ ನೀನು ಹೇರಳವಾಗಿ ಆಶೀರ್ವಾದ ಮಾಡು. ವಿಶೇಷವಾಗಿ ಕಲ್ವಾರಿ ಚಾಪಲನ್ನ, ಮುಖ್ಯಸ್ಥರನ್ನ, ಡೈರೆಕ್ಟರ್ನ ದೇವರೇ ನೀನು ಹೇರಳವಾಗಿ ಆಶೀರ್ವಾದ ಮಾಡು. ಕಲ್ವಾರಿ ಚಾಪಲ್ ಮುಖಾಂತರ ಅನೇಕ ಸೇವೆ ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ ಸ್ವಾಮಿ. ನೀನು ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಹೋಗ್ಬೇಕು. ಯಾವುದೇ ಸೈತಾನನ ಕಾರ್ಯಗಳು, ಕುಯುಕ್ತಿಗಳು, ಕುತಂತ್ರಗಳು ನಡೆಯದ ಹಾಗೆ ಸ್ವಾಮಿ ಎಲ್ಲಾ ಸೇವಕರನ್ನ, ಕುಟುಂಬಗಳನ್ನ, ಮತ್ತೆ ಸಭೆಯ ವಿಶ್ವಾಸಿಗಳನ್ನ, ಎಲ್ಲಾ ಕುಟುಂಬಗಳನ್ನ ಸ್ವಾಮಿ ನೀನು ಹೇರಳವಾಗಿ ಆಶೀರ್ವಾದ ಮಾಡು. ನಿನ್ನ ಕೃಪೆಯಿಂದ ತುಂಬಿಸು. ನೀನೇ ಮಹಿಮೆ ಒಂದು ಸ್ವಾಮಿ. ದೇವರೇ, ಇವತ್ತು ನಾವು ಸೆಂಟ್ ಜಾನ್ ಆಫ್ ಗಾಡ್ ಅವರ ಜೀವಿತವನ್ನ ಧ್ಯಾನ ಮಾಡ್ಲಿಕ್ಕಾಗುವಂತೆ ನಮ್ಮೆಲ್ಲರನ್ನ ನೀನು ಕರೆತಂದು ಅವರ ಬಗ್ಗೆ, ಅವರ ಜೀವಿತದ ಬಗ್ಗೆ, ಅವರ ಸೇವೆಯ ಬಗ್ಗೆ, ಅವರು ಪಟ್ಟಂತ ಕಷ್ಟಗಳ ಬಗ್ಗೆ, ಅವರು ಅನುಭವಿಸಿದಂತ ಎಲ್ಲಾ ಅಪಾಕರ್ತನೆ ಒಂದು ಜೀವನ ಚರಿತ್ರೆಯನ್ನ ನಾವು ಧ್ಯಾನ ಮಾಡ್ಲಿಕ್ಕಾಗುವಂತೆ ನೀನು ಸಹಾಯ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ದೇವರೇ, ಇಲ್ಲಿ ತಲೆಬಾಗಿರುವಂತಹ ಪ್ರತಿಯೊಬ್ಬರನ್ನ ನೀನು ಹೆಸರಾಗಿ ಆಶೀರ್ವಾದ ಮಾಡು. ನೀನೇ ಮಹಿಮೆಯೊಂದು. ನಿನಗೆ ಸ್ತೋತ್ರವಾಗಲಿ. ಎಲ್ಲಾ ಸ್ತುತಿ, ಘನ, ಮಾನ, ಮಹಿಮೆಗಳನ್ನ ನಿಮಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೀನಿ ಆದ ದೇವರೇ, ಆಮೆನ್.